ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೇಷಾ ಅಡುಗೆ ಮನೆಗೆ. ಇವತ್ತು ನಾವು ಪಾರ್ಟ್ 2 ಅಲ್ಲಿ ಕೇಕ್ನ ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಬೇಕು, ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು, ಅದೇ ರೀತಿ ಯಾವ ರೀತಿ ಕೇಕ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಈ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ನಡೀರಿ ಯಾವ ರೀತಿ ಈ ಕೇಕ್ ಡಿಸೈನ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ವಿಡಿಯೋಲಿ ನಾವು ಸ್ಪಾಂಜ್ ಯಾವ ರೀತಿ ಮಾಡಬೇಕು, ಕ್ರೀಮ್ ಯಾವ ರೀತಿ ಮಾಡಬೇಕು, ಅದೇ ರೀತಿ ಶುಗರ್ ಸಿರಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿದ್ದೇವೆ. ಇವಾಗ ನೋಡಿ, ಇಲ್ಲಿ ನಾನು 8 ಇಂಚಿನ ಕೇಕ್ ಬೇಸ್ನ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲಿ ನಾವು ಕಟ್ ಮಾಡಿಟ್ಟಿರುವಂಥ ಸ್ಪಾಂಜ್ನ ಲೇಯರ್ಸ್ಗಳನ್ನ 1 by 1 ಇಲ್ಲಿ ನಾವು ಸೆಟ್ ಮಾಡಿ ಅದಕ್ಕೆ ಕ್ರೀಮನ್ನ ಅಪ್ಲೈ ಮಾಡಬೇಕಾಗುತ್ತದೆ. ಇಲ್ಲಿ ನಾನು ಫಸ್ಟ್ ಲೇಯರ್ನ ಇಲ್ಲಿ ಇಟ್ಟು ಇದೇ ರೀತಿಯಾಗಿ ನಾವು ಶುಗರ್ ಸಿರಪ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ಎಲ್ಲಿ ಕೂಡ ಬಿಡದೆ ನಾವು ಕಂಪ್ಲೀಟಾಗಿ ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದರ ನಂತರ ನಾವು ಇಲ್ಲಿ ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ತುಂಬಿಕೊಂಡು ಈ ರೀತಿಯಾಗಿ ನಾವು ಅಪ್ಲೈ ಮಾಡೋದ್ರಿಂದ ಕರೆಕ್ಟಾಗಿ ಫಿನಿಶಿಂಗ್ ಕೂಡ ಆಗುತ್ತೆ. ಅದರ ನಂತರ ನಾನು ಇಲ್ಲಿ ಡಾರ್ಕ್ ಕಾಂಪೌಂಡ್ನ ಅಂದರೆ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಸ್ವಲ್ಪನೇ ಡಾರ್ಕ್ ಚಾಕ್ಲೇಟ್ನ ಹಾಕಿ ಮಿಕ್ಸ್ ಮಾಡ್ಬೋದು. ಅದರ ನಂತರ ನೀವು ಬೇಕಾದರೆ ಇಲ್ಲಿ ಚೋಕೋ ಚಿಪ್ಸ್ ಕೂಡ ಯೂಸ್ ಮಾಡಬಹುದು. ಅದರ ನಂತರ ನೋಡಿ, ನಾನು ಇಲ್ಲಿ ಸೆಕೆಂಡ್ ಲೇಯರ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನಾವು 1 by 1 ಲೇಯರ್ಸ್ನ ಯೂಸ್ ಮಾಡ್ತಾ ಅದಕ್ಕೆ ಶುಗರ್ ಸಿರಪ್ನ ಅಪ್ಲೈ ಕೂಡ ಮಾಡಬೇಕು. ಅದರ ನಂತರ ಕ್ರೀಮ್ನ ಅಪ್ಲೈ ಮಾಡಿ ಅದಕ್ಕೆ ನಾವು ಸ್ವಲ್ಪನೇ ಡಾರ್ಕ್ ಚಾಕ್ಲೇಟ್ ಕೂಡ ಹಾಕಿ ಅದನ್ನು ಕೂಡ ಫಿನಿಶಿಂಗ್ ಮಾಡಿಕೊಂಡು ಅದರ ನಂತರ ಮತ್ತೊಂದು ಲೇಯರ್ ಕೂಡ ಅದೇ ರೀತಿಯಾಗಿ ಸೇಮ್ ಕಂಪ್ಲೀಟ್ 4 ಲೇಯರ್ಸ್ನ ಮಾಡಬೇಕು. ನಾನು ಇಲ್ಲಿ ಟಾಲ್ ಕೇಕ್ನ ಅಂದರೆ ಹೈಟೆಡ್ ಕೇಕ್ನ ಮಾಡ್ತಾ ಇರೋದ್ರಿಂದ 4 ಲೇಯರ್ಸ್ ಆಗಿದೆ. ಇದೇ ರೀತಿಯಾಗಿ ನಾನು 4ನೇ ಲೇಯರ್ಗೆ ನಾವು ಕ್ರೀಮ್ನ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಬಾರ್ದು, ನಾವು ಸ್ವಲ್ಪನೇ ಅಪ್ಲೈ ಮಾಡಬೇಕು. ಅದಕ್ಕೆ ಅನ್ನೋದು ನಾವು ಕ್ರಮ್ ಕೋಟಿಂಗ್. ಇಲ್ಲಿ ನೋಡಿ, ಇದು 3ನೇ ಲೇಯರ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ 3ನೇ ಲೇಯರ್ ಕಂಪ್ಲೀಟ್ ಆದಮೇಲೆ ನಾನು 4ನೇ ಲೇಯರ್ ಕೂಡ ಇದೇ ರೀತಿಯಾಗಿ ಇಟ್ಟು ಇದಕ್ಕೂ ಕೂಡ ನಾವು ಶುಗರ್ ಸಿರಪ್ನ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು. ಅದರ ನಂತರ ನಾವು ಸ್ವಲ್ಪನೇ ಕ್ರೀಮ್ನ ಇಲ್ಲಿ ಯೂಸ್ ಮಾಡಬೇಕು. ಅಂದರೆ ನಾವು ಇಲ್ಲಿ ಹೆವಿಯಾಗಿ ಕ್ರೀಮ್ನ ಯೂಸ್ ಮಾಡಬಾರ್ದು, ಸ್ವಲ್ಪನೇ ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ಕ್ರಮ್ ಕೋಟಿಂಗ್ ಪ್ರೋಸೆಸ್ ಅಂತಾರೆ. ಅದರ ನಂತರ ನಾವು ಇಲ್ಲಿ ಸ್ಪ್ಯಾಚುಲಾಯಿಂದ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಫಿನಿಶಿಂಗ್ ಕೂಡ ಮಾಡ್ಕೋಬೇಕು ಚೆನ್ನಾಗಿ. ನೀವು ಯಾವುದೇ ರೀತಿಯಾದ ಕೇಕ್ ಕ್ಲಾಸ್ಗಳಲ್ಲಿ ಕೇಕ್ನ ಕಲೀಲಿಕ್ಕೆ ಹೋದರೆ ನಿಮಗೆ ಯಾರು ಕೂಡ ಫ್ರೀಯಾಗಿ ಹೇಳಿಕೊಡೋದಿಲ್ಲ. ಆದರೂ ನಾವು ಇಲ್ಲಿ ಫ್ರೀಯಾಗಿ ಕಂಪ್ಲೀಟ್ ವಿಡಿಯೋನ ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅದೇ ರೀತಿಯಾಗಿ ನೀವು ಫ್ರೀಯಾಗಿ ಕೇಕ್ ಕೂಡ ಕಲಿಬಹುದು. ಇದೇ ರೀತಿಯಾಗಿ ನೀವು ಸೇಲ್ ಕೂಡ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಬರ್ತ್ಡೇ ಪಾರ್ಟಿಗಳಲ್ಲಿದ್ದರೆ ಈ ರೀತಿಯಾಗಿ ನೀವು ಕೇಕ್ನ ಕಲಿತು ನೀವು ಮನೆಯಲ್ಲಿ ಕೂಡ ಕೇಕ್ ಮಾಡಬಹುದು. ನೋಡಿ, ಫ್ರೀಯಾಗಿ ನೀವು ಕಲಿಬಹುದು, ಯಾವುದೇ ಫೀಸ್ ಇಲ್ಲದೆ ಮನೆಯಲ್ಲೇ. ನೋಡಿ, ಇದೇ ರೀತಿಯಾಗಿ ನಾನು ಕ್ರೀಮ್ನ ಪೈಪಿಂಗ್ ಬ್ಯಾಗಲ್ಲಿ ಕಂಪ್ಲೀಟಾಗಿ ತುಂಬಿಕೊಂಡು ಈ ರೀತಿಯಾಗಿ ಲೇಯರ್ ಬೈ ಲೇಯರ್ ಹೆವಿಯಾಗಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು. ಅದರ ನಂತರ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ರೀಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದರ ನಂತರ ನಾವು ಇಲ್ಲಿ ಸ್ಕ್ರ್ಯಾಪರ್ನಿಂದ ಕೂಡ ಕ್ರೀಮ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಸ್ಕ್ರ್ಯಾಪರ್ ಯಾವುದಕ್ಕೆ ಯೂಸ್ ಮಾಡಬೇಕಂದ್ರೆ ನಮಗೆ ಫೈನಲ್ ಫಿನಿಶಿಂಗ್ಗೋಸ್ಕರ ಇಲ್ಲಿ ಸ್ಕ್ರ್ಯಾಪರ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದೇ ರೀತಿಯಾಗಿ ನಾನು ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಇದರ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದೇನೆ. ಇದು ಫಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿಯಾಗಿ ಕೇಕ್ನ ಅಂದರೆ ಫಿನಿಶಿಂಗ್ನ ಕಂಪ್ಲೀಟ್ ಮಾಡಿದ್ದೇನೆ. ಇದರ ನಂತರ ನಾವು ಸೆಕೆಂಡ್ ಪ್ರೋಸೆಸ್ಸಲ್ಲಿ ಇದೇ ರೀತಿಯಾಗಿ ಫಿನಿಶಿಂಗ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸ್ವಲ್ಪನೇ ಫಿನಿಶಿಂಗ್ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಇದನ್ನು ಕೂಡ ಮತ್ತೊಮ್ಮೆ ಕೇಕ್ನ ಫಿನಿಶಿಂಗ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ನೀವು ಕೇಕ್ನ ಫಿನಿಶಿಂಗ್ ಮಾಡ್ಬೋದು. ಇದರ ನಂತರ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಕೇಕ್ನ ಅಂದರೆ ಮೇಕಿನ ಸ್ಟೆಪ್ಪಲ್ಲಿ ಸ್ಪಾಂಜ್ನ ನಾವು ಲೇಯರ್ಸ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು 5 ಇಂಚ್ ಕೇಕ್ ಟೀನಲ್ಲಿ ಮೇಲಿನ ಸ್ಪಾಂಜ್ನ ರೆಡಿ ಮಾಡಿದ್ದೆ. ಇದನ್ನು ಕೂಡ ನಾವು 4 ರಿಂದ 5 ಲೇಯರಲ್ಲಿ ಕಟ್ ಮಾಡಬೇಕು. ಇಲ್ಲಿ ನಾನು 4 ಲೇಯರ್ಸಲ್ಲಿ ಕೇಕ್ನ ಲೇಯರ್ಸ್ ಆಗಿ ಕಟ್ ಮಾಡಿದ್ದೇನೆ. ಇದೇ ರೀತಿಯಾಗಿ ನೀವು 3 ಕೂಡ ಲೇಯರ್ಸ್ ಆಗಿ ಕಟ್ ಮಾಡ್ಬೋದು, 4 ಲೇಯರ್ಸಲ್ಲಿ ಕಟ್ ಮಾಡ್ಬೋದು, ಬೇಕಂದರೆ 5 ಲೇಯರ್ಸ್ ಆಗಿ ಕೂಡ ಕಟ್ ಮಾಡ್ಬೋದು. ನಾನು ಇಲ್ಲಿ 4 ಲೇಯರ್ಸ್ ಆಗಿ ಕೇಕ್ನ ಕಟ್ ಮಾಡಿದ್ದೇನೆ.
ಈ ರೀತಿಯಾಗಿ ನಿಮಗೆ ಕಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪನೇ ಚಾಕುವಿನಿಂದ ಸೈಡ್ನಲ್ಲಿ ಕಟ್ ಮಾಡಿ ಅದರಲ್ಲಿ ನೀವು ಥ್ರೆಡ್ನ ಆ್ಯಡ್ ಮಾಡಿ ನೀವು ಈಸಿಯಾಗಿ ಕೇಕ್ನ ಕಟ್ ಮಾಡ್ಬೋದು, ಅಂದರೆ ಸ್ಪಾಂಜ್ನ ಕಟ್ ಮಾಡ್ಬೋದು. ನನ್ನ ವಿಡಿಯೋಸ್ಗಳಲ್ಲಿ ನೀವು ಹೋಗಿ ನೋಡ್ಬೋದು ಬಿಗ್ನರ್ಸ್ ಯಾವ ರೀತಿ ಸ್ಪಾಂಜ್ನ ಕೇಕ್ ಕಟ್ ಮಾಡಬೇಕು ಅನ್ನೋದನ್ನು. ಇಲ್ಲಿ ನೋಡಿ ಇದೇ ರೀತಿಯಾಗಿ ನಾನು 4 ಲೇಯರ್ಸ್ಗಳಲ್ಲಿ ಇದನ್ನು ಕಟ್ ಮಾಡಿದ್ದೇನೆ. ಅದರ ನಂತರ ನಾವು ಮೇಲಿನ ಸ್ಟೆಪ್ಗೋಸ್ಕರ ಯಾವುದೇ ರೀತಿಯಾದ ಬೇಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಡೈರೆಕ್ಟಾಗಿ ಟರ್ನ್ ಟೇಬಲ್ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿ ಅದಕ್ಕೆ ನಾವು ಫಸ್ಟ್ ಲೇಯರಲ್ಲಿ ಸ್ಪಾಂಜ್ನ ಇಟ್ಟು ಅದಕ್ಕೂ ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಇದೇ ಪ್ರೋಸೆಸ್ಸಲ್ಲಿ ನಾವು ಸೇಮ್ ಪ್ರೋಸೆಸ್ಸಲ್ಲಿ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತದೆ. ನೀವು ನೋಡ್ಬೋದು ನಾನು ಸೇಮ್ ಪ್ರೊಸೆಸ್ಸಲ್ಲಿ ಇದನ್ನು ಕೂಡ ಅಪ್ಲೈ ಮಾಡಿ ಇಲ್ಲಿ ಕ್ರಮ್ ಕೋಟಿಂಗ್ ಮಾಡಿದ್ದೇನೆ. ಅದರ ನಂತರ ನಾವು ಇಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ನ ತುಂಬಿಕೊಂಡು ಇದೇ ರೀತಿಯಾಗಿ ನಾವು ಇದನ್ನು ಕೂಡ ಕ್ರೀಮ್ನ ಅಪ್ಲೈ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನಾನು ಫಿನಿಶಿಂಗ್ ಕೂಡ ಸೇಮ್ ಪ್ರೊಸೆಸ್ಸಲ್ಲಿ ಫಿನಿಶಿಂಗ್ ಕೂಡ ಮಾಡಿದ್ದೇನೆ. ಫಿನಿಶಿಂಗ್ ಆದ ನಂತರ ನೀವು ಬೇಕಂದರೆ ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಯಾವ ರೀತಿ ಲೈನಿಂಗ್ ಡಿಸೈನ್ನ ಮಾಡಿದ್ದೀನಿ ಅನ್ನೋದನ್ನು ನೀವು ಕೆಲವೊಂದು ವಿಡಿಯೋಸ್ಗಳಲ್ಲಿ ಹೋಗಿ ನೋಡ್ಬೋದು. ಆದರೆ ನಾನು ಇಲ್ಲಿ ಲೈನಿಂಗ್ ಡಿಸೈನ್ನ ಕಂಪ್ಲೀಟಾಗಿ ಮಾಡಿದ್ದೇನೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ಎಲ್ಲಕ್ಕಿಂತ ಮೊದಲು ವಿಡಿಯೋಸ್ಗಳು ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಇವಾಗ ನೋಡಿ ನಾನು ಈ ಸೆಕೆಂಡ್ ಸ್ಟೆಪ್ಪನ್ನು ಯಾವ ರೀತಿಯಾಗಿ ಮತ್ತೊಂದು ಕೇಕ್ ಮೇಲೆ ಯಾವ ರೀತಿಯಾಗಿ ಸೆಟಪ್ ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ಈಸಿಯಾಗಿ ಕಲಿಬಹುದು. ಇವಾಗ ನೋಡಿ ಇಲ್ಲಿ ಫಿನಿಶಿಂಗ್ ಕೂಡ ಆಗಿದೆ, ಲೈನಿಂಗ್ ಕೂಡ ಮಾಡಿದ್ದೇನೆ. ಅದರ ನಂತರ ನಾನು ಸ್ಪ್ಯಾಕ್ಚುಲಾ ಇರುತ್ತೆ ಅಲ್ವಾ, ಈ ಸ್ಪ್ಯಾಕ್ಚುಲಾನ ಈ ರೀತಿಯಾಗಿ ಕೆಳಗಡೆ ಆ್ಯಡ್ ಮಾಡಿ ನಾವು ಟರ್ನ್ ಟೇಬಲ್ನಿಂದ ತಿರುಸ್ತಾ ಇರಬೇಕು. ಅದರ ನಂತರ ಮತ್ತೊಂದು ಸ್ಪ್ಯಾಕ್ಚುಲಾನ ಯೂಸ್ ಮಾಡಿ ಈ ರೀತಿಯಾಗಿ ನಾವು ಈ ಎಬಿಸಿ ಸೆಟ್ ಮಾಡಬೇಕಾಗುತ್ತದೆ. ನೀವು ಹೆವಿ ಇಲ್ಲ ಅಂದರೆ ಒಂದೇ ಸ್ಪ್ಯಾಕ್ಚುಲಾಯಿಂದ ಎಬಿಸಿ ಕೂಡ ನೀವು ಸೆಟ್ ಮಾಡ್ಬೋದು. ಆದರೆ ನಾನು ಇಲ್ಲಿ ಹೆವಿ ಇದ್ದಿದ್ದರಿಂದ 2 ಸ್ಪ್ಯಾಕ್ಚುಲಾನ ಯೂಸ್ ಮಾಡಿ ಇಲ್ಲಿ ಸೆಟ್ ಕೂಡ ಮಾಡಿದ್ದೇನೆ. ಅದರ ನಂತರ ನಾವು ಡಾರ್ಕ್ ಚಾಕ್ಲೇಟ್ನ ಸ್ವಲ್ಪನೇ ಹಾಲು ಅಥವಾ ನೀರನ್ನು ಆ್ಯಡ್ ಮಾಡಿ ಅದನ್ನು ಮೆಲ್ಟ್ ಮಾಡ್ಕೋಬೇಕು ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ. ಅದೇ ರೀತಿಯಾಗಿ ಇದರಲ್ಲಿ ನೀವು ಪೈಪಿಂಗ್ ಬ್ಯಾಗ್ನಿಂದ ಕೂಡ ಡೈರೆಕ್ಟಾಗಿ ಹಾಕ್ಬೋದು. ಇಲ್ಲ ಅಂದರೆ ನೀವು ಇಲ್ಲಿ ಯಾವುದೇ ರೀತಿಯಾದ ಸ್ಪೂನ್ನಿಂದ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಸ್ಪೂನ್ನಿಂದ ಇದರ ಡ್ರಿಪ್ಪಿಂಗ್ ಕೂಡ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಕೆಳಗಡೆ ಕೂಡ ಸ್ಪೂನ್ನಿಂದಾನೇ ನಾನು ಡ್ರಿಪ್ಪಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೇನೆ. ಅದರ ನಂತರ ಇಲ್ಲಿ ನಾವು ಕೆಲವೊಂದು ಡಿಸೈನ್ಸ್ಗಳನ್ನ ಇದರ ಮೇಲೆ ಮಾಡ್ತಾ ಇದ್ದೇನೆ. ಅಂದರೆ ನಾನು ಇಲ್ಲಿ N1 ನೋಸಲ್ನ ಯೂಸ್ ಮಾಡಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ರೋಸ್ನ ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. N1 ನೋಸಲ್ ಕಾಮನ್ ಆಗಿ ಎಲ್ಲರೂ ಬಿಗಿನರ್ಸನ್ನು ಯೂಸ್ ಮಾಡುವಂಥ ನೋಸಲ್ ಆಗಿದೆ ಇದು. ಇಲ್ಲಿ ನೋಡಿ N1 ನೋಸಲ್ ನೀವು ಯಾವುದೇ ಬೇಕ್ರಿ ಮಟೀರಿಯಲ್ ಶಾಪಲ್ಲಿ ಹೋಗಿ N1 ನೋಸಲ್ ಕೊಡಿ ಅಂದರೆ ಈ ರೀತಿಯಾದ ನೋಸಲ್ ನಿಮಗೆ ಕೊಡ್ತಾರೆ. ಈ ರೀತಿಯಾಗಿ ನೀವು ಕಾಮನ್ ಆಗಿ ತುಂಬಾ ಬ್ಯೂಟಿಫುಲ್ ಆದ ರೋಸ್ಗಳನ್ನು ಇಲ್ಲಿ ಮಾಡಬಹುದು. ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿಯಾಗಿ ರೋಸ್ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸ್ಟಾರ್ ನೋಸಲ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಸ್ಟಾರ್ ನೋಸಲ್ನಿಂದ ಕೂಡ ಸಿಂಪಲ್ ಆದ ಡಿಸೈನ್ನ ಮಾಡಿ ನಾನು ಲಾಸ್ಟ್ ಬಾರ್ಡರ್ನ ಸ್ಟಾರ್ ನೋಸಲ್ನಿಂದಾನೇ ಕಂಪ್ಲೀಟ್ ಮಾಡಿದ್ದೇನೆ. ಇದೇ ರೀತಿಯಾಗಿ ನೀವು ಹೊಸ ವಿಡಿಯೋಸ್ಗಳನ್ನ ನೋಡಬೇಕಂದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರೋದ್ರಿಂದ ಫೈನಲಲ್ಲಿ ನೀವು ಲಾಸ್ಟಲ್ಲಿ ಇದರ ಮೇಲೆ ಚೇರಿನ ಇಡಲೇಬೇಕಾಗುತ್ತದೆ. ಇವತ್ತು ನನ್ನ ಹತ್ರ ಇರಲಿಲ್ಲ, ಆದರೆ ನಾನು ಜೆಲ್ನಿಂದ ಇದನ್ನು ಕವರ್ ಮಾಡಿದ್ದೆ. ಆದರೆ ನೀವು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ಗೆ ಚೇರಿನ ಯೂಸ್ ಮಾಡಿ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ನೋಡಿ ಇಲ್ಲಿ ಲಾಸ್ಟಾಗಿ ಈ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡಿ ಎಷ್ಟು ಚೆನ್ನಾಗಿ ಕೇಕ್ ರೆಡಿ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಇದನ್ನು 2 ರಿಂದ 3 ಗಂಟೆವರೆಗೂ ಫ್ರಿಜ್ಜಲ್ಲಿ ಸೆಟ್ ಮಾಡಿ ನೀವು ಇದನ್ನು ಕೇಕ್ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.